ನಮಸ್ಕಾರ. ಇವತ್ತು ಏನಪ್ಪ ಸೀರೆ ಹಾಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ವರಾಹಿ ಅಮ್ಮಂದು 9th ಡೇ ಅಂದರೆ ಲಾಸ್ಟ್ ಡೇ, 9ನೇ ದಿನದ್ದು ಪೂಜೆ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಲಾಸ್ಟ್ ಡೇ ಅಲ್ವಾ, ಫುಲ್ಲು ಬಳೆ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ಟ್ರೆಡಿಷ್ನಲ್ ವೇರಲ್ಲಿ ಅಮ್ಮಂಗೆ ಪೂಜೆ ಮಾಡೋಣ. ಈ ಹಬ್ಬ ಒಂಥರ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಆ ಫೀಲೇ ಒಂಥರ ಇರುತ್ತೆ. ನನಗೆ ಪೂಜೆ ಮಾಡೋ ಟೈಮಲ್ಲಿ, ಈ ಫೆಸ್ಟಿವಲ್ ಟೈಮಲ್ಲಿ ನನಗೆ ಸ್ಯಾರಿ ಹಾಕ್ಕೊಳ್ಳೋದು, ಕೈ ತುಂಬ ಬಳೆ ಹಾಕ್ಕೊಳ್ಳೋದು ತುಂಬ ಇಷ್ಟ. ಯಾರಿಗೆ ಹೇಗೋ ನಂಗೆ ಗೊತ್ತಿಲ್ಲ, ಬಟ್ ನನಗಿಷ್ಟ. ಬೇರೆ ಟೈಮಲ್ಲಿ ಯಾವ್ದು ಹಾಕ್ಕೊಂಡ್ರು ನಡೆಯುತ್ತೆ. ಹಬ್ಬಗಳಲ್ಲಿ ಪೂಜೆ ಮಾಡುವಾಗ ಸ್ಯಾರಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಬಟ್ ನನಗೆ ಫೇವ್ರೆಟ್ ಕಲರ್ ಅಂತ ಬಂದರೆ ವೈಟೇ. ಬಟ್ ಅದು ಯಾಕೆ ಗ್ರೀನ್ ಮೇಲೆ ಜಾಸ್ತಿ ಕಣ್ಣೋಗುತ್ತೋ ಗೊತ್ತಿಲ್ಲ ನನಗೆ. ನಾನು ಯಾವುದೇ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ರು ನಾನು ಗ್ರೀನಲ್ಲೇ ಇರುತ್ತೆ. ಒಂದು ಸ್ಟೋನ್ಸ್ ಆದರೂ ಗ್ರೀನಲ್ಲೇ ಇರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಜಾಸ್ತಿ ಗ್ರೀನೇ ಇರುತ್ತೆ. ವರಾಹಿ ಅಮ್ಮ ಪೂಜೆ ಬಂದು ರಾತ್ರಿ ಟೈಮಲ್ಲಿ ಮಾಡ್ತಾರೆ, ಅಂದರೆ ಕತ್ಲಾದ ನಂತರ ಮಾಡ್ತಾರೆ. ಇದು ನಾನು 2ನೇ ವರ್ಷದ ಮಾಡ್ತಾ ಇರೋದು. ಬಟ್ ಇದು ನಾವು ಅಮ್ಮ ಮನೆ ಕಡೆನೂ ಇಲ್ಲ, ನನ್ನ ಹಸ್ಬೆಂಡ್ ಮನೆ ಕಡೆಯೂ ಇಲ್ಲ ಆ ಥರದ್ದೆಲ್ಲ. ಬಟ್ ಇದು ನನಗೆ ಪರ್ಸ್ನಲಿ ಮಾಡಬೇಕು ಅಂತ ಅನಿಸಿ ನಾನು ಮಾಡ್ತಾ ಇರೋದು. ಬಟ್ ನಮ್ಮ ಮನೇಲಿ ಸಪೋರ್ಟ್ ಇದೆ. ಏನಾದರೂ ಮಾಡಿದ್ರು ಏನು ಅನ್ನಲ್ಲ, ಪೂಜೆ ಮಾಡೋದಕ್ಕೆಲ್ಲ ಅನ್ನಲ್ಲ. ಕೆಲವ್ರ ಮನೇಲಿ ಇರ್ತಾವಲ್ಲ ಆ ಥರದ್ದೆಲ್ಲ. ಬಟ್ ನನ್ನ ಮನೇಲಿ ಏನಿಲ್ಲ. ನಿಂಗೆ ಇಷ್ಟನಾ, ಮಾಡ್ತೀಯಾ ಮಾಡು, ನೀನು ಖುಷಿ ಅಂತ ಹೇಳ್ತಾರೆ. ಅದೊಂದು ನನಗೆ ಒಂಥರ ಬ್ಲೆಸ್ಸಿಂಗ್ಸು. ಬಟ್ ಆ್ಯಕ್ಚುಲಿ ನಾನು ಈ ಇಯರು ನನಗೆ 9th ಡೇವರೆಗೂ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಒಂದು 5 ಡೇಸ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಬಟ್ ವರಾಹಿ ಅಮ್ಮ ನನಗೆ 9th ಡೇ ನೀನೇ ಮಾಡಬೇಕು ಪೂಜೆ ಅನ್ನೋ ಒಂಥರ ಮಿರಾಕಲ್ ಅನಿಸುತ್ತೆ. ಒಂಥರ ಖುಷಿ ಆಗುತ್ತೆ. ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಹಬ್ಬಗಳು ಮಾಡೋದು, ಡೆಕೋರೇಷನ್ಸ್ ಮಾಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 1-2 ಪ್ರಸಾದ ಮಾಡಬೇಕು ಅಮ್ಮಗೆ ಅಂತ ತೋರಿಸ್ತೀನಿ ಆಮೇಲೆ. ಇವಾಗ ಮಕ್ಕಳು ಬರ್ತಾರೆ. ಮನೆ ಕ್ಲೀನ್ ಮಾಡಿದ್ದೀನಿ. ಈಚೆ ಒಂದು ಸ್ವಲ್ಪ ರಂಗೋಲಿ ಹಾಕಬೇಕು. ರಂಗೋಲಿ ಹಾಕೋದು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹೇಗಿದೆ ರಂಗೋಲಿ? ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ಯಾಕಂದರೆ ಜಾಸ್ತಿ ದೊಡ್ಡದಾಗಿ ಬಿಟ್ಟರೆ ಅದು ಮಕ್ಕಳು ತುಂಬ ಓಡಾಡ್ತಿರ್ತವೆ, ಹಾಳು ಮಾಡ್ತವೆ, ಬೇಗನೆ ತುಳಿದ್ಬಿಡ್ತೇವೆ. ಅದಕ್ಕೋಸ್ಕರ ಕೆಳಗಡೆ ಜಾಸ್ತಿ ದೊಡ್ಡದಾಗಿ ಬಿಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳು ಬೇಗ ತುಳಿದು ಹಾಳು ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ, ತುಂಬ ದಿನಗಳ ನಂತರ. ಇವಳೇ ನನ್ನ ಬೆಸ್ಟ್ ಫ್ರೆಂಡು. ಇವಳದು ನಂದು 8-9 ವರ್ಷದ್ದು ಫ್ರೆಂಡ್ಶಿಪ್ಪು. ಸರ್ಪ್ರೈಸಾಗಿ ಬಂದವಳೆ. ನಾನು ಇನ್ನೂ ಸ್ನಾನ ಮಾಡ್ಕೊಂಡಿರಲಿಲ್ಲ, ರೆಡಿ ಆಗಿರಲಿಲ್ಲ. ಸರ್ಪ್ರೈಸ್ ಕೊಡೋಕ್ಕೆ ಬಂದಿದ್ದಾಳೆ. ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ರೆಡಿ ಮಾಡಿ ಇಟ್ಬಿಡೋಣ, ಆಮೇಲೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಮಕ್ಕಳಿಗೆ ಸ್ವಲ್ಪ ರಿವಿಷನ್ ಬೇರೆ ಮಾಡಿಸ್ಬೇಕಿತ್ತು. ಸೊ ನೋಡಿ, ನಾನು ರಂಗೋಲಿ ಬಿಟ್ಟೆ. ನಂತರ ಎಲ್ಲಿದ್ದು ಕಪ್ಪಿರುವೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟು ತುಂಬ ಬರ್ತಿದೆ. ಪ್ರತಿ ಸಾರಿ ನಾನು ಪೂಜೆ ಮಾಡಬೇಕಾದ್ರೆ ರೆಡಿ ಮಾಡುವಾಗ ಪ್ರತಿ ಸಾರಿ ಬರುತ್ತೆ. ಪೂಜೆ ಮಾಡಿದ ನಂತರ ಮತ್ತೆ ಎಲ್ಲಿ ಹೋಗ್ತವೆ ಅನ್ನೋದೇ ಗೊತ್ತಿರಲ್ಲ. ನೋಡಿ ಎಷ್ಟೊಂದು ಬರ್ತವೆ ನಮ್ಮ ಮನೇಲಿ. ದೇವ್ರ ಮನೆ ಹತ್ರ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಬರುತ್ತೆ, ಆಮೇಲೆ ಇಲ್ಲ. कैलासाचल कंदरालयकरी गौरी उमाशांकरी कौमारी निगमार्थगोचरकरी ओंकार बीजाक्षरी मोक्षद्वार कवाटपाटनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी माता अन्नपूर्णेश्वरी